ನಮಸ್ಕಾರ ಬಂಧುಗಳೇ. ಈಗ ಹೀರೆಕಾಯಿಯೊಂದಿಗೆ ಅಕ್ಕಿ ಹೆಸರುಬೇಳೆ ಹುಗ್ಗಿಯನ್ನು ಹೇಗೆ ಮಾಡಬೇಕೆಂದು ನೋಡೋಣ. ಈ ವಿಶೇಷ ಹುಗ್ಗಿಗೆ ಬೇಕಾದ ಸಾಮಗ್ರಿಗಳು: ಅಕ್ಕಿ 1 ಬಟ್ಟಲು, ಹೆಸರುಬೇಳೆ 1 ಚಿಕ್ಕ ಬಟ್ಟಲು, 1 ಹೀರೆಕಾಯಿ, ಜೀರಿಗೆ, ಮೆಣಸು, ಹವೀಜ, ಹುಣಸೆಹಣ್ಣು, ಒಣ ಕೊಬ್ಬರಿ ತುಂಡು, ಹಸಿಮೆಣಸಿನಕಾಯಿ 4-5 ತೆಗೆದುಕೊಂಡಿದ್ದೇನೆ. ನಿಮಗೆ ಇನ್ನೂ ಖಾರ ಬೇಕಾಗಿದ್ದರೆ ನೀವು ಇನ್ನೂ 1-2 ಹೆಚ್ಚಿಗೆ ತೆಗೆದುಕೊಳ್ಳಬಹುದು. ಉಪ್ಪು, ಈ ಎಲ್ಲ ಸಾಮಗ್ರಿಗಳು ಬೇಕಾಗುತ್ತವೆ. ಈಗ ಮಾಡುವ ವಿಧಾನ ನೋಡೋಣ. ಮೊದಲು ಒಂದು ಬಾಣಲೆಯಲ್ಲಿ ಹೆಸರು ಬೇಳೆಯನ್ನು ಸ್ವಲ್ಪ ಹುರಿದುಕೊಳ್ಳಬೇಕು. ಅಕ್ಕಿ ಹಾಗೂ ಹೆಸರುಬೇಳೆ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡರೆ ಒಳ್ಳೆಯದು, ಅಂದರೆ ತುಂಬ ರುಚಿಯಾಗುತ್ತದೆ. ನಂತರ ಹುರಿದ ಹೆಸರುಬೇಳೆಯನ್ನು ಒಂದು ಪಾತ್ರೆಯಲ್ಲಿ ಹಾಕಿಟ್ಟು ಅಕ್ಕಿಯನ್ನು ಹುರಿದುಕೊಳ್ಳಬೇಕು. ಇವೆರಡನ್ನು ಬಹಳ ಹುರಿಯಬಾರದು, ಸ್ವಲ್ಪ ಸ್ವಲ್ಪ ಹುರಿದರೆ ಸಾಕು. ಅಕ್ಕಿ ಹೆಸರು ಬೇಳೆಯನ್ನು ಹುರಿದ ನಂತರ ಒಂದು ಪಾತ್ರೆಯಲ್ಲಿ ತೆಗೆದಿಡಬೇಕು. ನಂತರ ಹವೀಜ, ಜೀರಿಗೆ, ಮೆಣಸಿನಕಾಳು ಎಲ್ಲವನ್ನು ಪ್ರತ್ಯೇಕವಾಗಿ ಹುರಿಯಬೇಕು. ಹುರಿದ ನಂತರ ಒಂದು ಪ್ಲೇಟಿನಲ್ಲಿ ಹಾಕಿಡಬೇಕು. ನಂತರ ಒಣ ಕೊಬ್ಬರಿಯನ್ನು ಹೆರೆದುಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಳಬೇಕು. ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆ ಇಡಬೇಕು. ಹೀರೆಕಾಯಿಯನ್ನು ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಹೆಚ್ಚಿಟ್ಟುಕೊಳ್ಳಬೇಕು. ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿ ಅದರಲ್ಲಿ ಹಸಿಮೆಣಸಿನಕಾಯಿಯ ಕುಟ್ಟನ್ನು, ಅಂದರೆ ಹಸಿಮೆಣಸಿನಕಾಯಿಯನ್ನು ನಾನು ಗುಂಡಿನಲ್ಲಿ ಅರಿದುಕೊಂಡಿದ್ದೇನೆ. ಈ ಅರಿದುಕೊಂಡ ಹಸಿಮೆಣಸಿನಕಾಯಿ ಕೂಟನ್ನು ಒಗ್ಗರಣೆಯಲ್ಲಿ ಹಾಕಬೇಕು. ನಂತರ ಹುರಿದ ಜೀರಿಗೆ, ಹವೀಜ ಎರಡನ್ನೂ ಪುಡಿ ಮಾಡಿಟ್ಟುಕೊಳ್ಳಬೇಕು. ನಂತರ ಹುರಿದುಕೊಂಡ ಒಣ ಕೊಬ್ಬರಿಯನ್ನು ಪುಡಿ ಮಾಡಬೇಕು. ಸ್ನೇಹಿತರೆ, ಗುಂಡಿನಿಂದ ಪುಡಿ ಮಾಡಬೇಕಾದರೆ ಎಲ್ಲವನ್ನು ಪ್ರತ್ಯೇಕವಾಗಿ ಮಾಡಿದರೆ ಒಳ್ಳೆಯದು, ಅಂದರೆ ಚೆನ್ನಾಗಿ ಪುಡಿ ಆಗುತ್ತದೆ. ನೀವು ಮಿಕ್ಸರ್ನಲ್ಲಿ ಮಾಡುವುದಾದರೆ ಎಲ್ಲವನ್ನು ಸೇರಿಸಿ ಪುಡಿ ಮಾಡಬಹುದು. ನಂತರ ಒಗ್ಗರಣೆಯಲ್ಲಿ ಹಸಿಮೆಣಸಿನಕಾಯಿ ಕೂಟನ್ನು ಹಾಕಿದ ನಂತರ ಹೀರೆಕಾಯಿ ಹೋಳುಗಳನ್ನು, ಕರಿಬೇವನ್ನು ಹಾಕಬೇಕು. ನಂತರ ಚೆನ್ನಾಗಿ ಬಾಡಿಸಿ ಹುರಿದುಕೊಂಡ ಅಕ್ಕಿ ಹಾಗೂ ಹೆಸರುಬೇಳೆಯನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ನೀರನ್ನು ಬಸಿದು ಇಡಬೇಕು. ನಂತರ ತೊಳೆದಿಟ್ಟ ಅಕ್ಕಿ ಹೆಸರುಬೇಳೆಯನ್ನು ಈ ಬಾಣಲೆಯಲ್ಲಿ ಹಾಕಬೇಕು. ನಂತರ ನೆನೆಸಿದ ಹುಣಸೆ ಹಣ್ಣಿನ ಹುಳಿಯನ್ನು ಹಿಂಡಬೇಕು. ಹುರಿದಿಟ್ಟ
ಜೀರಿಗೆ, ಹವೀಜ, ಕೊಬ್ಬರಿ ಪುಡಿಯನ್ನು ಅದರಲ್ಲಿ ಸೇರಿಸಬೇಕು. ನಂತರ ಬೇಕಾಗುವಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಲು ಬಿಡಬೇಕು. ನಂತರ ಚೆನ್ನಾಗಿ ಕೈಯಾಡಿಸಿ ಒಂದು ತಟ್ಟೆಯನ್ನು ಮುಚ್ಚಿ ಅದನ್ನು ಬೇಯಲು ಬಿಡಬೇಕು. ನಂತರ 15-20 ನಿಮಿಷದಲ್ಲಿ ಚೆನ್ನಾಗಿ ಬೆಂದಿರುತ್ತದೆ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಈಗ ಗ್ಯಾಸನ್ನು ಆಫ್ ಮಾಡಬೇಕು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಉದುರಾಗಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಬಿಸಿ ಇರುವಾಗಲೇ ತುಪ್ಪವನ್ನು ಹಾಕಿ ಸವಿಯಲು ತುಂಬ ರುಚಿಯಾಗಿರುತ್ತದೆ. ಸ್ನೇಹಿತರೆ, ನೀವು ಒಮ್ಮೆ ಮಾಡಿ ನೋಡಿ.